ಕೆಂಪೇಗೌಡದ್ದು ಕೇಳಪ್ಪ ಫಸ್ಟು. ಏನು ಸಿ ಎಮ್ ಬದಲಾವಣೆ ಎಲ್ಲಿಗಾಯ್ತದೆ ಬದಲಾವಣೆ? ಸುಮ್ಮನೆ ಕೇಳು ಗುರು. ಇವತ್ತು ಇದೇ ತಿಂಗಳು ಜೂನ್ 27ನೇ ತಾರೀಕು ಶುಕ್ರವಾರ ನಾವೆಲ್ಲರೂ ಸೇರಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ, ನಿರ್ಮಲಾ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಈಗಾಗಲೇ 2 ಬಾರಿ ನಾವು ಸಭೆಯನ್ನು ಮಾಡಿ ನಮ್ಮ ಒಕ್ಕಲಿಗರ ಸಂಘ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇದನ್ನು ಬೃಹತ್ ಮೆರವಣಿಗೆ ಮುಖಾಂತರ ನಾವು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಮತ್ತು ಮೈಸೂರು ಜಿಲ್ಲಾಡಳಿತದಿಂದ ಏನು ಕೆಂಪೇಗೌಡರ ಜಯಂತ್ಯೋತ್ಸವ ನಡೀತಿದೆ ಕಲಾಮಂದಿರದಲ್ಲಿ, ಅದರಲ್ಲಿ ನಾವೆಲ್ಲ ಒಕ್ಕಲಿಗ ಕುಲಬಾಂಧವರುಗಳು ಮತ್ತು ಬೇರೆ ಬೇರೆಯ ಸಮಾಜದವರು ಎಲ್ಲರನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರನ್ನು ಆಗಲೇ ಸಭೆ ಮಾಡಿ ಪ್ರಶಾಂತ್ ಗೌಡರು ನೇತೃತ್ವದಲ್ಲಿ ಅವರ ಒಂದು ಸಮಿತಿ ಮಾಡಿ, ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಪ್ರಶಾಂತ್ ಗೌಡರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಎಲ್ಲ ಒಕ್ಕಲಿಗರ ಸಮಿತಿಗಳು, ಒಕ್ಕಲಿಗರ ಸಂಸ್ಥೆಗಳು ಎಲ್ಲೆಲ್ಲಿದೆ ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆಲ್ರಿಗೂ ಇನ್ಫಾರ್ಮೇಷನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಒಕ್ಕಲಿಗ ಜನಾಂಗದ ಮುಖಂಡರುಗಳನ್ನು ಮೆರವಣಿಗೆ ಮುಖಾಂತರ ಬಂದು ಭಾಗವಹಿಸಿ ಕಲಾಮಂದಿರದಲ್ಲೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಗಂಗಾಧರ್ ಅವರು ಇರ್ಬೋದು, ಮಂಜೇಗೌಡರು ಇರ್ಬೋದು, ಕೆ ವಿ ಶ್ರೀಧರ್ ಅವರು ಇರ್ಬೋದು, ಎಲ್ಲರೂ ಇದು ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಎಲ್ಲರೂ ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ಮೆಸೇಜ್ ಹೋಗಿ ಈ ಬಾರಿ ವಿಜೃಂಭಣೆಯಿಂದ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ನಾವು ಈಗಾಗಲೇ ಸ್ವಾಮೀಜಿಯವರು ಹೇಳಿದಾಗೆ ರಥಯಾತ್ರೆ ಮುಖಾಂತರ ನಾವು ಇವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 27ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವದ ವಿಚಾರವಾಗಿ ಇಡೀ ಮೈಸೂರು ನಗರದಲ್ಲಿ ಎಲ್ಲ ಕಡೆಗೂ 4 ರಥ ಏನೋ ಮಾಡಿದ್ದಾರೆ. 4 ರಥನೂ ನಾವು ಇಡೀ ಮೈಸೂರು ನಗರಾದ್ಯಂತ ಸಂಚಾರ ಮಾಡ್ತೇವೆ. ಈಗ ಜಾತಿ ಗಣತಿ ಅವತ್ತು ಸರಿ ಇಲ್ಲ ಅಂತ ಅಂದರು ಯಾರು ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲರೂ, ಇಲ್ಲದಿರೋದೆಲ್ಲನೂ ಏನೇನೋ ಅವತ್ತು ಕ್ರಿಯೇಟ್ ಮಾಡಿದ್ರು. ಈಗ ಹಾಗಾಗಿ ಈಗ ಕೇಂದ್ರ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ, ರಾಜ್ಯ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ. ಈಗ ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಅಂದ್ಬಿಟ್ಟು ಮೈಸೂರು ನಗರವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದಕ್ಕೂ ಪೂರಕವಾಗಿ ಇದು ಸಹಕಾರಿಯಾಗುತ್ತೆ ನಮಗೆ ಮೈಸೂರು ನಾಗರಿಕರಿಗೆ ಇವತ್ತೇನು ಮತ್ತೆ ಜಾತಿ ಸಮೀಕ್ಷೆ ನಡೀತೈತೆ ಅದು ಒಳ್ಳೆಯದು ಅನಿಸುತ್ತೆ. ಅದು ಒಳ್ಳೆಯದು, ಅದನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಮತ್ತೆ ಅಷ್ಟೇ ಖರ್ಚಾಗುತ್ತೆ, ಮತ್ತೆ ಅಷ್ಟೇ ಮ್ಯಾನ್ ಪವರ್ ಬೇಕಾಗುತ್ತೆ. ಇದೆಲ್ಲ ಸಾಧ್ಯನಾ 3 ತಿಂಗಳಲ್ಲಿ ಅನ್ನೋದು ಕೂಡ 3 ತಿಂಗಳಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ 3 ತಿಂಗಳಲ್ಲೇ ಜಾತಿ ಸಮೀಕ್ಷೆಯನ್ನು ಮಾಡಿ ಅದನ್ನು ರಿಪೋರ್ಟ್ನ ಕೊಟ್ಟು ಏನು ಒಳ ಮೀಸಲಾತಿಗಳನ್ನೆಲ್ಲನೂ ಅಪ್ಲೈ ಮಾಡಬೇಕಾಯ್ತು ಅದನ್ನೆಲ್ಲವನ್ನು ಅಪ್ಲೈ ಮಾಡಿರುವಂಥದ್ದನ್ನು ನಾವು ಈಗಾಗಲೇ ನೋಡ್ಬೋದು. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ಯಾಕೆ ಅದು ಸಾಧ್ಯವಾಗಲ್ಲ. 100ಕ್ಕೆ 100 3 ತಿಂಗಳಲ್ಲಿ ಆ ಸಮೀಕ್ಷೆನ ಮುಗಿಸ್ತಾರೆ. ಆ ಸಮೀಕ್ಷೆಯಿಂದ ನಮಗೆಲ್ರಿಗೂ ನಮ್ಮ ರಾಜ್ಯದ ಜನರಿಗೆ ಯಾವುದೇ ಈಗ ಒಳ ಮೀಸಲಾತಿ ಹೋರಾಟ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಕೆಂಪೇಗೌಡದ್ದು ಕೇಳಪ್ಪ ಫಸ್ಟು. ಏನು ಸಿ ಎಮ್ ಬದಲಾವಣೆ ಎಲ್ಲಿಗಾಯ್ತದೆ ಬದಲಾವಣೆ? ಸುಮ್ಮನೆ ಕೇಳು ಗುರು. ಇವತ್ತು ಇದೇ ತಿಂಗಳು ಜೂನ್ 27ನೇ ತಾರೀಕು ಶುಕ್ರವಾರ ನಾವೆಲ್ಲರೂ ಸೇರಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ, ನಿರ್ಮಲಾ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಈಗಾಗಲೇ 2 ಬಾರಿ ನಾವು ಸಭೆಯನ್ನು ಮಾಡಿ ನಮ್ಮ ಒಕ್ಕಲಿಗರ ಸಂಘ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇದನ್ನು ಬೃಹತ್ ಮೆರವಣಿಗೆ ಮುಖಾಂತರ ನಾವು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಮತ್ತು ಮೈಸೂರು ಜಿಲ್ಲಾಡಳಿತದಿಂದ ಏನು ಕೆಂಪೇಗೌಡರ ಜಯಂತ್ಯೋತ್ಸವ ನಡೀತಿದೆ ಕಲಾಮಂದಿರದಲ್ಲಿ, ಅದರಲ್ಲಿ ನಾವೆಲ್ಲ ಒಕ್ಕಲಿಗ ಕುಲಬಾಂಧವರುಗಳು ಮತ್ತು ಬೇರೆ ಬೇರೆಯ ಸಮಾಜದವರು ಎಲ್ಲರನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರನ್ನು ಆಗಲೇ ಸಭೆ ಮಾಡಿ ಪ್ರಶಾಂತ್ ಗೌಡರು ನೇತೃತ್ವದಲ್ಲಿ ಅವರ ಒಂದು ಸಮಿತಿ ಮಾಡಿ, ನಮ್ಮ ಒಕ್ಕಲಿಗರ ಸಂಘದ
ವತಿಯಿಂದ ಪ್ರಶಾಂತ್ ಗೌಡ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಎಲ್ಲ ಒಕ್ಕಲಿಗರ ಸಮಿತಿಗಳು ಒಕ್ಕಲಿಗರ ಸಂಸ್ಥೆಗಳು ಎಲ್ಲೆಲ್ಲಿದೆ ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆಲ್ರಿಗೂ ಇನ್ಫಾರ್ಮೇಷನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಒಕ್ಕಲಿಗ ಜನಾಂಗದ ಮುಖಂಡರುಗಳನ್ನು ಮೆರವಣಿಗೆ ಮುಖಾಂತರ ಬಂದು ಭಾಗವಹಿಸಿ ಕಲಾಮಂದಿರದಲ್ಲೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಒಕ್ಕಲಿಗರು ಸಂಘದ ನಿರ್ದೇಶಕರುಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಗಂಗಾಧರ್ ಅವರು ಇರ್ಬೋದು, ಮಂಜೇಗೌಡರು ಇರ್ಬೋದು, ಕೆ.ವಿ. ಶ್ರೀಧರ್ ಅವರು ಇರ್ಬೋದು, ಎಲ್ಲರೂ ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಎಲ್ಲರೂ ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ಮೆಸೇಜ್ ಹೋಗಿ ಈ ಬಾರಿ ವಿಜೃಂಭಣೆಯಿಂದ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅದನ್ನು ನಾವು ಈಗಾಗಲೇ ಸ್ವಾಮೀಜಿಯವರು ಹೇಳಿದಾಗೆ ರಥಯಾತ್ರೆ ಮುಖಾಂತರ ನಾವು ಇವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. 27ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವದ ವಿಚಾರವಾಗಿ ಇಡೀ ಮೈಸೂರು ನಗರದಲ್ಲಿ ಎಲ್ಲ ಕಡೆಗೂ 4 ರಥ ಏನೋ ಮಾಡಿದ್ದಾರೆ. 4 ರಥನೂ ನಾವು ಇಡೀ ಮೈಸೂರು ನಗರಾದ್ಯಂತ ಸಂಚಾರ ಮಾಡ್ತೇವೆ. ಈಗ ಜಾತಿ ಗಣತಿ ಅವತ್ತು ಸರಿ ಇಲ್ಲ ಅಂತ ಅಂದರು ಯಾರು ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲರೂ ಇಲ್ಲದಿರೋದೆಲ್ಲನೂ ಏನೇನೋ ಅವತ್ತು ಕ್ರಿಯೇಟ್ ಮಾಡಿದ್ರು. ಈಗ ಹಾಗಾಗಿ ಈಗ ಕೇಂದ್ರ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ, ರಾಜ್ಯ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ. ಈಗ ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಅಂದ್ಬಿಟ್ಟು ಮೈಸೂರು ನಗರವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದಕ್ಕೂ ಪೂರಕವಾಗಿ ಇದು ಸಹಕಾರಿಯಾಗುತ್ತೆ ನಮಗೆ ಮೈಸೂರು ನಾಗರಿಕರಿಗೆ ಇವತ್ತೇನು ಮತ್ತೆ ಜಾತಿ ಸಮೀಕ್ಷೆ ನಡೀತೈತೆ ಅದು ಒಳ್ಳೆಯದು ಅನಿಸುತ್ತೆ. ಅದು ಒಳ್ಳೆಯದು, ಅದನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಮತ್ತೆ ಅಷ್ಟೇ ಖರ್ಚಾಗುತ್ತೆ, ಮತ್ತೆ ಅಷ್ಟೇ ಮ್ಯಾನ್ ಪವರ್ ಬೇಕಾಗುತ್ತೆ. ಇದೆಲ್ಲ ಸಾಧ್ಯನಾ 3 ತಿಂಗಳಲ್ಲಿ ಅನ್ನೋದು ಕೂಡ 3 ತಿಂಗಳಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ 3 ತಿಂಗಳಲ್ಲೇ ಜಾತಿ ಸಮೀಕ್ಷೆಯನ್ನು ಮಾಡಿ ಅದನ್ನು ರಿಪೋರ್ಟ್ನ ಕೊಟ್ಟು ಏನು ಒಳ ಮೀಸಲಾತಿಗಳನ್ನೆಲ್ಲನೂ ಅಪ್ಲೈ ಮಾಡಬೇಕಾಯ್ತು ಅದನ್ನೆಲ್ಲವನ್ನು ಅಪ್ಲೈ ಮಾಡಿರುವಂಥದ್ದನ್ನು ನಾವು ಈಗಾಗಲೇ ನೋಡ್ಬೋದು. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ಯಾಕೆ ಆಗಲ್ಲ, ಯಾಕೆ ಅದು ಸಾಧ್ಯವಾಗಲ್ಲ? 100ಕ್ಕೆ 100 3 ತಿಂಗಳಲ್ಲಿ ಆ ಸಮೀಕ್ಷೆನ ಮುಗಿಸ್ತಾರೆ. ಆ ಸಮೀಕ್ಷೆಯಿಂದ ನಮಗೆಲ್ರಿಗೂ ನಮ್ಮ ರಾಜ್ಯದ ಜನರಿಗೆ ಯಾವುದೇ ಈಗ ಒಳ ಮೀಸಲಾತಿ ಹೋರಾಟ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಕೆಂಪೇಗೌಡದ್ದು ಕೇಳಪ್ಪ ಫಸ್ಟು. ಏನು ಸಿ ಎಮ್ ಬದಲಾವಣೆ ಎಲ್ಲಿಗಾಯ್ತದೆ ಬದಲಾವಣೆ? ಸುಮ್ಮನೆ ಕೇಳಿದ್ರು. ಇವತ್ತು ಇದೇ ತಿಂಗಳು ಜೂನ್ 27ನೇ ತಾರೀಕು ಶುಕ್ರವಾರ ನಾವೆಲ್ಲರೂ ಸೇರಿ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ, ನಿರ್ಮಲಾ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಈಗಾಗಲೇ 2 ಬಾರಿ ನಾವು ಸಭೆಯನ್ನು ಮಾಡಿ ನಮ್ಮ ಒಕ್ಕಲಿಗರ ಸಂಘ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಇದನ್ನು ಬೃಹತ್ ಮೆರವಣಿಗೆ ಮುಖಾಂತರ ನಾವು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು. ಮತ್ತು ಮೈಸೂರು ಜಿಲ್ಲಾಡಳಿತದಿಂದ ಏನು ಕೆಂಪೇಗೌಡರ ಜಯಂತ್ಯೋತ್ಸವ ನಡೀತಿದೆ ಕಲಾಮಂದಿರದಲ್ಲಿ, ಅದರಲ್ಲಿ ನಾವೆಲ್ಲ ಒಕ್ಕಲಿಗ ಕುಲಬಾಂಧವರುಗಳು ಮತ್ತು ಬೇರೆ ಬೇರೆಯ ಸಮಾಜದವರು ಎಲ್ಲರನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವೆಲ್ಲರನ್ನು ಆಗಲೇ ಸಭೆ ಮಾಡಿ ಪ್ರಶಾಂತ್ ಗೌಡರು ನೇತೃತ್ವದಲ್ಲಿ ಅವರ ಒಂದು ಸಮಿತಿ ಮಾಡಿ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಪ್ರಶಾಂತ್ ಗೌಡರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಎಲ್ಲ ಒಕ್ಕಲಿಗರ ಸಮಿತಿಗಳು ಒಕ್ಕಲಿಗರ ಸಂಸ್ಥೆಗಳು ಎಲ್ಲೆಲ್ಲಿದೆ ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆಲ್ರಿಗೂ ಇನ್ಫಾರ್ಮೇಷನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಒಕ್ಕಲಿಗ ಜನಾಂಗದ ಮುಖಂಡರುಗಳನ್ನು ಮೆರವಣಿಗೆ ಮುಖಾಂತರ ಬಂದು ಭಾಗವಹಿಸಿ ಕಲಾಮಂದಿರದಲ್ಲೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಒಕ್ಕಲಿಗರು ಸಂಘದ ನಿರ್ದೇಶಕರುಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಗಂಗಾಧರ್ ಅವರು ಇರ್ಬೋದು, ಮಂಜೇಗೌಡರು ಇರ್ಬೋದು, ಕೆ.ವಿ. ಶ್ರೀಧರ್ ಅವರು ಇರ್ಬೋದು, ಎಲ್ಲರೂ ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಎಲ್ಲರೂ ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ಮೆಸೇಜ್ ಹೋಗಿ ಈ ಬಾರಿ ವಿಜೃಂಭಣೆಯಿಂದ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಅದನ್ನು ನಾವು ಈಗಾಗಲೇ ಸ್ವಾಮೀಜಿಯವರು ಹೇಳಿದಾಗೆ ರಥಯಾತ್ರೆ ಮುಖಾಂತರ ನಾವು ಇವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. 27ನೇ ತಾರೀಕು
ಕೆಂಪೇಗೌಡರು ಜಯಂತ್ಯೋತ್ಸವದ ವಿಚಾರವಾಗಿ ರಥ ಎಲ್ಲೆಲ್ಲಿ ಚಾಲನೆ ಆಗುತ್ತೆ ಸರ್? ಇಡೀ ಮೈಸೂರು ನಗರದಲ್ಲಿ ಎಲ್ಲ ಕಡೆಗೂ 4 ರಥ ಏನೋ ಮಾಡಿದ್ದಾರೆ. 4 ರಥನೂ ನಾವು ಇಡೀ ಮೈಸೂರು ನಗರಾದ್ಯಂತ ಸಂಚಾರ ಮಾಡ್ತವೆ. ಸರ್ ಇನ್ನು ಇದು ಹೊರತುಪಡಿಸಿ ಈಗ ಮತ್ತೆ ಹೊರಗೆ ಸಮೀಕ್ಷೆ ಆಗ್ತದೆ ಸರ್ ಜಾತಿ. ಅದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಸರ್? ಮಕ್ಕಳಿಗೆ ಸಮಸ್ಯೆ ಈಗ ಜಾತಿ ಗಣತಿ ಅವತ್ತು ಸರಿ ಇಲ್ಲ ಅಂತ ಅಂದರು ಯಾರು ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲರೂ. ಇಲ್ಲದಿರೋದೆಲ್ಲನೂ ಏನೇನೋ ಅವತ್ತು ಕ್ರಿಯೇಟ್ ಮಾಡಿದ್ರು. ಈಗ ಹಾಗಾಗಿ ಈಗ ಕೇಂದ್ರ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ, ರಾಜ್ಯ ಸರ್ಕಾರದಿಂದನೂ ಸಮೀಕ್ಷೆ ನಡೀತೈತೆ. ಈಗ ಗ್ರೇಟರ್ ಮೈಸೂರು ಮಾಡಬೇಕು ಅಂತ ಅಂದ್ಬಿಟ್ಟು ಮೈಸೂರು ನಗರವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದಕ್ಕೂ ಪೂರಕವಾಗಿ ಇದು ಸಹಕಾರಿಯಾಗುತ್ತೆ ನಮಗೆ ಮೈಸೂರು ನಾಗರಿಕರಿಗೆ. ಇವತ್ತೇನು ಮತ್ತೆ ಜಾತಿ ಸಮೀಕ್ಷೆ ನಡೀತೈತೆ ಅದು ಒಳ್ಳೆಯದು ಅನಿಸುತ್ತೆ. ಅದು ಒಳ್ಳೆಯದು, ಅದನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಮತ್ತೆ ಅಷ್ಟೇ ಖರ್ಚಾಗುತ್ತೆ, ಮತ್ತೆ ಅಷ್ಟೇ ಮ್ಯಾನ್ ಪವರ್ ಬೇಕಾಗುತ್ತೆ. ಇದೆಲ್ಲ ಸಾಧ್ಯನಾ 3 ತಿಂಗಳಲ್ಲಿ ಅನ್ನೋದು ಕೂಡ 3 ತಿಂಗಳಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ 3 ತಿಂಗಳಲ್ಲೇ ಜಾತಿ ಸಮೀಕ್ಷೆಯನ್ನು ಮಾಡಿ ಅದನ್ನು ರಿಪೋರ್ಟ್ನ ಕೊಟ್ಟು ಏನು ಒಳ ಮೀಸಲಾತಿಗಳನ್ನೆಲ್ಲನೂ ಅಪ್ಲೈ ಮಾಡಬೇಕಾಯ್ತು ಅದನ್ನೆಲ್ಲವನ್ನು ಅಪ್ಲೈ ಮಾಡಿರುವಂಥದ್ದನ್ನು ನಾವು ಈಗಾಗಲೇ ನೋಡ್ಬೋದು. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ಯಾಕೆ ಅದು ಸಾಧ್ಯವಾಗಲ್ಲ. 100ಕ್ಕೆ 100 3 ತಿಂಗಳಲ್ಲಿ ಆ ಸಮೀಕ್ಷೆನ ಮುಗಿಸ್ತಾರೆ. ಆ ಸಮೀಕ್ಷೆಯಿಂದ ನಮಗೆಲ್ರಿಗೂ ನಮ್ಮ ರಾಜ್ಯದ ಜನರಿಗೆ ಯಾವುದೇ ಈಗ ಒಳ ಮೀಸಲಾತಿ ಹೋರಾಟ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ.